ಪ್ರತಿ ಪ್ರಸ್ಥಾನ ಪದ್ಧತಿಯ 10ನೆಯ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 130ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿ ಅಯೋಧ್ಯೆಗೆ ಹಿಂತಿರುಗಿದ್ದು ಅಕಾಲದಲ್ಲಿ ಶರತ್ಕಾಲ ಬಂದಂತೆ ಆಯಿತು ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಆಶಾ ಪ್ರಸಾದಯಿತುಮಂಬ ತದಾ ಭವತ್ಯಾಂ ದೈವಾದಿಕಾಂಡ ಶರದೀವ ಸಮುತ್ಥಿತಾಯಾಂ ಸ್ತೋಕಾವಶೇಷ ಸಲಿಲಾ ಸಹಸಾ ಬಭೂವುಃ ಸಾಕೇತಯೌವತ ವಿಲೋಚನ ವಾರಿವಾಹಾಃ. ಅಂಬಾ, ಮಾತೆಯಾಗಿರುವ ಪಾದುಕೆಯೇ, ತದಾ ಶ್ರೀರಾಮನು ಕಾಡಿಗೆ ಹೋದ ಸಮಯದಲ್ಲಿ ಆಶಾಹ ಜನಗಳ ಇಷ್ಟಗಳನ್ನು ಪ್ರಸಾದಯಿತುಂ ಪೂರ್ತಿ ಮಾಡುವುದಕ್ಕೆ ಅಥವಾ ದಿಕ್ಕುಗಳನ್ನು ಅಲಂಕರಿಸುವುದಕ್ಕೆ ಭವತಿ ನೀನು ದೈವಾತ್ ಅದೃಷ್ಟವಶದಿಂದ ಅಕಾಂಡ ಅಕಾಲದಲ್ಲಿ ಬಂದ ಶರದೀವ ಶರತ್ಕಾಲದಂತೆ ಸಮುತ್ಥಿತಾಯಾಂ ಹೊರಟಾಗ ಸಹಸ ಕೂಡಲೇ ಸಾಕೇತ ಅಯೋಧ್ಯ ಪಟ್ಟಣದಲ್ಲಿರುವ ಯೌವತ ಯುವತಿಯರ ಸಮೂಹದ ವಿಲೋಚನ ಕಣ್ಣುಗಳಾಗಿರುವ ವಾರಿವಾಹಾಹ ಮೇಘಗಳು ಸ್ತೋಕಾವಶೇಷ ಸ್ವಲ್ಪ ಉಳಿದಿರುವ ಸಲೀಲಾಹ ನೀರನ್ನ ಉಳ್ಳವುಗಳಾಗಿ ಬಭೂವುಹು ಆದವು. ಹೇ ಪಾದುಕೆಯೇ, ಶ್ರೀರಾಮಚಂದ್ರನು ನಿನ್ನನ್ನು ಧರಿಸಿಕೊಂಡು 14 ವರ್ಷ ಕಾಡಿನಲ್ಲಿ ವಾಸ ಮಾಡಿದ ನಂತರ ಅಯೋಧ್ಯೆಗೆ ಮರಳುತ್ತೀನಿ ಅಂತ ಹೇಳಿ ಕಾಡಿಗೆ ಹೊರಟ. ಆಗ ಅಯೋಧ್ಯೆಯಲ್ಲಿರುವ ಸಕಲ ಜನರೂ, ಅದರಲ್ಲೂ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ದುಃಖವನ್ನ ತಾಳದೆ ಅತಿಯಾಗಿ ರೋಧಿಸಿದರು. ಆಗ ಸ್ವಲ್ಪ ದಿನಗಳಲ್ಲೇ ನೀನು ಶ್ರೀರಾಮನನ್ನು ಬಿಟ್ಟು ಹಿಂತಿರುಗಿ ಬರುವುದಕ್ಕೆ ಕಾರಣವಿರಲಿಲ್ಲ. ಜನಗಳ ಭಾಗ್ಯದಿಂದ ಜನಗಳ ಇಷ್ಟವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಅಕಾಲದಲ್ಲಿ ಶರತ್ಕಾಲ ಬಂದಂತೆ ನೀನು ಬಂದೆ ಅಂತಾರೆ ದೇಶಿಕರು. ಶರತ್ಕಾಲ ಅಂದರೆ ಮಳೆಗಾಲ ಕಳೆದು ಚಳಿಗಾಲ ಆರಂಭವಾಗುವುದಕ್ಕೆ ಮೊದಲು ಇರುವ ಕಾಲ. ಈ ಕಾಲದಲ್ಲಿ ಆಕಾಶ ಶುಭ್ರವಾಗಿರುತ್ತೆ. ವಾತಾವರಣ ಕೂಡ ಹೆಚ್ಚು ಬಿಸಿಲೂ ಇಲ್ಲದೆ ಚಳಿನೂ ಇಲ್ಲದೆ ಹಿತವಾಗಿರುತ್ತೆ. ಈ ಕಾಲದಲ್ಲಿ ಮರಗಿಡಗಳು ತಮ್ಮ ಬಣ್ಣವನ್ನ ಬದಲಿಸ್ಕೊಳ್ಳುತ್ತೆ. ಬಹಳ ಸುಂದರವಾಗಿರುವ ಕಾಲ ಇದು. ಈ ಕಾಲ ಅಕಾಲದಲ್ಲಿ ಬಂದ ಹಾಗೆ ಅಂದರೆ ಕಷ್ಟಗಳು ಕಳೆದು ಸುಖ ಕಾಣುವುದಕ್ಕೆ ಆರಂಭವಾಯಿತು ಅಂತ ಅರ್ಥ. ಹೀಗೆ ಪಾದುಕಾದೇವಿ ಶರತ್ಕಾಲದ ಹಾಗೆ ಬಂದಾಗ ಅಳುತ್ತಿದ್ದ ಹೆಣ್ಣು ಮಕ್ಕಳು ಶ್ರೀರಾಮನು ಬರಲಿಲ್ಲ ಅಂತ ಸ್ವಲ್ಪ ಮಾತ್ರನೇ ದುಃಖಪಟ್ರು. ಬಲವಾದ ರೋದನ ನಿಂತು ಹೋಯಿತು. ಒಳ್ಳೆಯ ಆಚಾರ್ಯರುಗಳನ್ನ ಆಶ್ರಯಿಸಿದ ಒಬ್ಬ ಒಳ್ಳೆಯ ಶಿಷ್ಯನಿಗೆ ದುಃಖವೇ ಇರುವುದಿಲ್ಲ ಅಂತ ಹೇಳಬಹುದು. ಆದರೆ ಪರಮಪದವಿಲ್ಲ ಅನ್ನೋ ಸ್ವಲ್ಪ ದುಃಖ ಇರತ್ತೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.